ನನ್ನ ಮೇಲೆ ಪ್ರೀತಿ ಇಟ್ಟು, ನಂಬಿಕೆ ಇಟ್ಟು, ವಿಶ್ವಾಸ ಇಟ್ಟು ಸತತ 3 ಬಾರಿ ನನ್ನನ್ನ ಆಯ್ಕೆಯನ್ನ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ನಮ್ಮ ಕುಮಾರಣ್ಣರವರ ಆಶೀರ್ವಾದದಿಂದ ಆಯ್ಕೆ ಮಾಡಿದ್ದಾರೆ. ಪಾಪ ಹೀಗಾಗಿರ್ತಕ್ಕಂಥವ್ರು 2 ಬಾರಿ ಒಂದು ಬಾರಿ ಅವ್ರ ತಂದೆ, 1 ಬಾರಿ ಅವ್ರು ಸೋತಿದ್ರು. ಚುನಾವಣೆ ನಾನಾ ಕಾರಣಕ್ಕೆ ಆಯ್ಕೆ ಆಯ್ತಾರೆ, ಮಾಡ್ತಾರೆ, ಜನ ಬದಲಾವಣೆಯನ್ನು ಕೇಳ್ತಾರೆ. ಆದರೆ ಕೃಷ್ಣರಾಜನಗರದಲ್ಲಿ ಸಿದ್ದರಾಮಯ್ಯನವರು ಹೋದ ಸಾರಿ ಮುಖ್ಯಮಂತ್ರಿ ಆಗ್ತಾರೆ ಮತ್ತೆ ಅನ್ನೋಂಥ ಭಾವನೆಯಿಂದ ಸ್ವಲ್ಪ ಹೆಚ್ಚು ಮತವನ್ನ ಕೊಡುವಂಥದ್ದನ್ನ ಮಾಡಿದ್ದಾರೆ. ಈಗಾಗಲೇ 3 ವರ್ಷದಲ್ಲಿ ನನ್ನ ಕ್ಷೇತ್ರದ ಜನ ಆಡಳಿತವನ್ನು ನೋಡಿದ್ದಾರೆ. ಲೋಕಸಭೆಯಲ್ಲಿ ಯಾವತ್ತೂ ಕೂಡ ನಮಗೆ ಹೆಚ್ಚು ಬಹುಮತವನ್ನ ಕೊಡದೇ ಇರ್ತಕ್ಕಂಥವ್ರು ಕೃಷ್ಣರಾಜನಗರದಲ್ಲಿ 8,000 ಒಂದೇ ವರ್ಷದಲ್ಲಿ. ನಿಖಿಲ್ ಅವರು ನಿಂತಾಗ್ಲೂ ಕೂಡ 1,200 ಓಟು ನಾವು ಕೆಳಗಿದ್ವಿ. ನನ್ನ ಜನ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಚುನಾವಣೆಯಲ್ಲಿ ನಿಲ್ಲದೆ ಇರಲಿ, ನಮ್ಮ ಕ್ಷೇತ್ರದ ಮತದಾರ ಪ್ರಭುಗಳು ಬಹಳ ಬುದ್ಧಿವಂತರು. ಅವ್ರನ್ನ ಆಯ್ಕೆ ಮಾಡುವಂಥದ್ದು ಸರಿಯಾದಂಥ ತೀರ್ಮಾನವನ್ನ ಅವ್ರಿಗೆ ಅವತ್ತು ಹೇಗೆ ಅನ್ಸುತ್ತೆ ಅದು ಮಾಡ್ತಾರೆ. ಅದು ನಮ್ಗೆ ಯಾವುದೇ ಅನುಕೂಲನೂ ಆಗಲ್ಲ, ಅನಾನುಕೂಲನೂ ಆಗಲ್ಲ. ನೋಡಿ ಸರ್, ಟಿ ನರಸೀಪುರದಲ್ಲಿ ನಮ್ಮ ಅಶ್ವಿನ್ ಇದ್ದಾರೆ. ಪಿರಿಯಾಪಟ್ಟಣದಲ್ಲಿ ಈಗಾಗಲೇ ಮಾದೇವಣ್ಣರವರು ಶಾಸಕರಾಗಿದ್ದವರು, ಅವ್ರ ಮಗನೂ ಕೂಡ ಓಡಾಡ್ತಾ ಇದ್ದಾರೆ. ಇನ್ನು ಅಭಿಷೇಕ್ ವರ್ಣದಲ್ಲಿ ಓಡಾಡ್ತಾ ಇದ್ದಾರೆ. ನಮಗೆ KR, NR, CR ಅವರು ಮೊದಲಿಂದೇನು ನಿಮ್ಮೆಲ್ರಿಗೂ ಗೊತ್ತಿದೆ, ಶಕ್ತಿ ಕಮ್ಮಿ. ಬಟ್ ಚಾಮರಾಜದಲ್ಲಿ ಅಲಯನ್ಸ್ ಅಲ್ಲಿ ನಾವು ಬಿಡಿಸ್ಕೊಂಡ್ರೆ ಹೋರಾಟ ಮಾಡ್ಬೋದು. ಆದ್ರೆ ಅಲ್ಲಿ ಭಾರಿ ಆಕಾಂಕ್ಷಿಗಳಿದ್ದಾರೆ. ಈಗಲೇ ಒಬ್ಬರೊಂದು ಸ್ಟೇಟ್ಮೆಂಟ್ ಕೊಂಡ್ರೆ ತಕ್ಷಣ ರಿಯಾಕ್ಷನ್ ಅಲ್ಲೇ ಆಯ್ತದೆ. ಚಾಮುಂಡೇಶ್ವರಿನಲ್ಲಿ ಕುಮಾರಣ್ಣರವರ ಮನಸ್ಸಲ್ಲಿ ಪ್ರಬಲವಾದಂತ ಒಂದು ಅಭ್ಯರ್ಥಿಯನ್ನು ಹಾಕಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಬಹಳಷ್ಟು ಕಾರ್ಯಕರ್ತರು, ಮುಖಂಡರು ಕುಮಾರಣ್ಣರವ್ರನ್ನೇ ಬರಬೇಕು ಅಂತೇಳಿ ಒತ್ತಾಯನೂ ಕೂಡ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಎಲ್ಲ ಮಧ್ಯ ಈಗ ಹಾಲಿ ಇರುವಂತವ್ರು ನಾನು JDS ಅಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವನ್ನ ನನ್ನ ರಾಷ್ಟ್ರೀಯ ನಾಯಕರಾದಂಥ ದೇವೇಗೌಡರು ಸಾಹೇಬರು, ನನ್ನ ರಾಜ್ಯ ನಾಯಕರಾದಂಥ ಕುಮಾರಣ್ಣರವರು ಗಮನಿಸ್ತಾ ಇದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ಇಲ್ಲಿ ನಾನೇನಾಗಬೇಕು, ಅಶ್ವಿನ್ ಏನಾಗಬೇಕು, ಮಂಜೇಗೌಡರು ಏನಾಗಬೇಕು, ಮಾದೇಗೌಡರು ಏನಾಗಬೇಕು ಅನ್ನೋದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬರಬೇಕು, ಈ ಒಂದು ದರಿದ್ರ ಸರ್ಕಾರ ತೊಲಗಬೇಕು. ಆ ಒಂದು ಕಾರಣಕ್ಕೆ ಹೈಕಮಾಂಡ್ ತಗೊಳ್ಳುವಂತ ಎಲ್ಲಾ ನಿರ್ಧಾರಕ್ಕೂ
ನಾವು ಬದ್ಧ ಇದ್ದೇವೆ ಎನ್ನುವಂತ ಮಾತನ್ನ ನಾನು ಅವತ್ತು ಹೇಳಿದ್ದೀನಿ. ಈಗ ಅವ್ರದೊಂದು ಕ್ಷೇತ್ರ ಇದೆಯಲ್ಲ ಸರ್, MLA ಅಲ್ಲಿ ಆಗಿದ್ದಾರಲ್ಲ, ಶಾಸಕರು ಇದ್ದಾರಲ್ಲ. ಈಗ ಹುಣಸೂರು ಏನಾಗಿದೆ, 2008 ನಮ್ಮಲ್ಲಿ JDS ಅಭ್ಯರ್ಥಿಯಾಗಿ ಈಗಿನ ಚಾಮುಂಡೇಶ್ವರಿ ಕ್ಷೇತ್ರದವ್ರು ಇದ್ರು, ಹೌದ್ ತಾನೆ? ಬಿಜೆಪಿಯಿಂದ ಚಿಕ್ಕಮಾದಂಡ್ರವರು JDS ಇಂದ ಇದ್ರು 2008. ಅದಾದ್ಮೇಲೆ ಕುಮಾರಣ್ಣರವರು ಅವರಿಬ್ಬರನ್ನ ಕರೆದು ಈಗಿನ ಸನ್ಮಾನ್ಯ GT ದೇವೇಗೌಡರು ನಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ಚಾಮುಂಡೇಶ್ವರಿಗೆ ಹೋಗಿ, ನೀವು ಕೋಟೆಗೆ ಹೋಗಿ ಅಂತೇಳಿ ತೀರ್ಮಾನವನ್ನ ಮಾಡಿ ಕಳಿಸಿದಂತ ಪುಣ್ಯಾತ್ಮರು ನನ್ನ ನಾಯಕರಾದಂತ ಕುಮಾರಣ್ಣರವರು. ಅವತ್ತು ಅದಾದ ನಂತರ GT ದೇವೇಗೌಡರು ಶಾಸಕರಾದ್ರು, ಅವ್ರು ಬಂದ್ರು, ಕುಮಾರಸ್ವಾಮಿ ಅಭ್ಯರ್ಥಿಯಾದ್ರು, ಹೌದಲ್ವಾ? ಕುಮಾರಸ್ವಾಮಿ ಅಭ್ಯರ್ಥಿಯಾದ್ರು. ಆಮೇಲೆ ಅವ್ರು ಸತ್ತೋದ್ರು. ಅದಾದ್ಮೇಲೆ ಮತ್ತೆ ವಿಶ್ವನಾಥ್ ಅವರು ಆದ್ರು. ಅದೇನಾಯ್ತು ಅಂತ ನಿಮ್ಗೆ ಗೊತ್ತು, ಹೇಳ್ಬಿಡ್ತೀನಿ. ಅದೇನಾಯ್ತು ಅಂತ ಗೊತ್ತಾಯ್ತು ಯಾವಾಗ? ವಿಶ್ವನಾಥ್ ಅವರು. ಅದಾದ್ಮೇಲೆ ಸೋಮಶೇಖರ್ ಕ್ಯಾಂಡಿಡೇಟ್ ಮಾಡಿದ, ಅವರು ಈಗ ಜನಗಳ ಜೊತೆ ಇಲ್ಲ. ಈಗ ಹಾಲಿ ಶಾಸಕ ಇದ್ದಾರೆ. ನಾವು ಒಂದೊಂದು ಪಕ್ಷ ಒಂದೊಂದು ಚುನಾವಣೆಗಳಲ್ಲಿ ಒಂದೊಂದು ತೀರ್ಮಾನವನ್ನ ತೆಗೆದುಕೊಂಡು ಹೋದ್ರೆ ನಮ್ಮನ್ನ ನಂಬಿರ್ತಕ್ಕಂಥ ಅಲ್ಲಿಯ ಕಾರ್ಯಕರ್ತರುಗಳು, ಈಗ ನನಗೆ ಬಿಜೆಪಿಯಿಂದ ಲೋಕಸಭೆಗೆ ಬರಬೇಕು ಅಂತ ಬಹಳ ಒತ್ತಡ ಇತ್ತು. ಆದ್ರೆ ನಮ್ಮ ಕ್ಷೇತ್ರದ ಜನ ಆಗೆಲ್ಲ ಪತ್ರಿಕೆಯಲ್ಲಿ ನಿಮ್ಮಲ್ಲೆಲ್ಲ ಬರ್ದಿರೋದು ನೋಡಿದ್ದೀರಿ. ಅದರಿಂದ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮಾಜಿ ಶಾಸಕರು ಇರ್ಬೋದು, ಹಾಲಿ ಶಾಸಕರು ಇರ್ಬೋದು, ಯಾರು ಕೂಡ ಅಧಿಕಾರಕ್ಕೋಸ್ಕರ ಕ್ಷೇತ್ರಗಳನ್ನ ಬದಲಾವಣೆಯನ್ನ ಮಾಡುವಂತ ನಾಯಕರುಗಳಲ್ಲ. ನಮ್ಗೆಲ್ರಿಗೂ ನಮ್ಮ ಕಾರ್ಯಕರ್ತರ ಒಂದು ಏಳಿಗೆ, ಅವ್ರನ್ನ ಬಲಪಡಿಸುವಂಥದ್ದೇ ನಮ್ಮೆಲ್ಲರ ಉದ್ದೇಶ. ಅದರಿಂದ ನೀವು ಯಾವ ಅನುಮಾನವನ್ನು ಇಟ್ಕೋಬೇಡಿ. ಹೈಕಮಾಂಡ್ ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ತೀರ್ಮಾನವನ್ನ ಮಾಡ್ತದೆ ಎನ್ನುವಂಥ ಮಾತನ್ನ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡಿ ನಾನು ಅವತ್ತು ಹೇಳಿದ್ದೀನಿ. ಅವತ್ತು ನಮ್ಮ ರಾಜ್ಯ ಅಧ್ಯಕ್ಷ ಹೇಳಿದ್ದಾರೆ, ಅವರು ನಮ್ಮ ಪಕ್ಷದಲ್ಲಿ ಇಲ್ಲ ಅಂತ ಅವತ್ತೇ ಹೇಳಿದ್ದಾರೆ. ಈಗಿಲ್ಲ, ಇಷ್ಟು ಹೇಳ್ಬೋದು. ನಮ್ಮ ರಾಜ್ಯಾಧ್ಯಕ್ಷ ಏನ್ ಹೇಳಿದ್ದಾರೆ ಅದಷ್ಟೇ ನಮ್ಮ ಕೆಲಸ. ಈಗಿಲ್ಲ, ಈಗ ಹೇಳಿದ್ದಾರೆ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.